ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ತಕ್ಷಣ ಸಿಜೆಪಿ ಆಕ್ರೋಶ ತಣ್ಣಗಾಗಿರಲಿಲ್ಲ. 3 ಬೇಡಿಕೆಗಳಲ್ಲಿ ಇನ್ನೂ 2 ಈಡೇರಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆ ಇನ್ನಷ್ಟು ಟೈಟ್ ಮಾಡೋಕೆ ದಿಟ್ಟ ಹೆಜ್ಜೆ ಇಟ್ಟಿದೆ. ದೆಹಲಿಯಲ್ಲಿ ಸುಖಾಂತ್ಯವಾಯಿತು ಸಿಜೆಪಿ ಪ್ರತಿಭಟನೆ. ಬಾಕಿ 2 ಬೇಡಿಕೆಗಳಿಗೆ ಒಪ್ಪಿದ ಕೇಂದ್ರ ಸರ್ಕಾರ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು ಸಿಜೆಪಿ ಪ್ರತಿಭಟನೆ ಕೈಬಿಟ್ಟಿರಲಿಲ್ಲ. ಬಾಕಿ ಉಳಿದ 2 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಪಟ್ಟು ಹಿಡಿದಿತ್ತು. ಈ ಬಗ್ಗೆ ಟ್ವೀಟ್ ಮಾಡಿ 2 ಬೇಡಿಕೆಗಳು ಪೆಂಡಿಂಗ್ ಅಂತ ಉಲ್ಲೇಖಿಸಿತು. ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ನಡ್ಡಾ, ಜಿತೇಂದ್ರ ಸಿಂಗ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಿಜೆಪಿ ವಕ್ತಾರರ ಜೊತೆ 3ನೇ ಸುತ್ತಿನ ಸಭೆ ಮಾಡಿದ್ರು. ಸಭೆಯಲ್ಲಿ ಬಾಕಿ ಉಳಿದ 2 ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸಚಿವರು ಒಪ್ಪಿಕೊಂಡ ಬೆನ್ನಲ್ಲೇ ಸಿಜೆಪಿ ಜಂತರ್ ಮಂತರ್ನಲ್ಲಿನ ಪ್ರತಿಭಟನೆಗೆ ಬ್ರೇಕ್ ಹಾಕಿದೆ. ಸಭೆ ಬಳಿಕ ಸಿಜೆಪಿ ಹಾಗೂ ಕೇಂದ್ರ ಸಚಿವರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಆರಂಭದಲ್ಲೇ ಮಾತನಾಡಿದ ಕೇಂದ್ರ ಸಚಿವ ಜೆಪಿ ನಡ್ಡಾ ಸಿಜೆಪಿಯ 2 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರು. बाकी 2 डिमांड्स थी, रिटेलिएटरी मेजर्स न लिए जाए, कंपनसेशन दिया जाए और इनके 5 पॉइंट चार्टर को कंसिडर किया जाए कि कोई भी एक्शन एफआईआर न हो और अगर है तो वो विड्रॉ हो. दूसरी बात जो कही गई है वो ये है कि कंपनसेशन के बारे में. तो कंपनसेशन के बारे में सरकार ने बड़े स्पष्ट शब्दों में कहा है, हमारी भी सहानुभूति है कि ऑनरेबल कंपनसेशन अकॉर्डिंग टू द रूल्स एंड रेगुलेशंस व्हाटएवर मैक्सिमम विल बी पॉसिबल दैट विल बी गिवन टू देम. ಕೇಂದ್ರ ಸಚಿವರ ಮಾತಿನ ಬಳಿಕ ರಿಯಾಕ್ಟ್ ಮಾಡಿದ ಸಿಜೆಪಿ ವಕ್ತಾರ ಅಶುತೋಷ್ ರಾಂಕಾ, ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದೆ, ಈ ಕೂಡಲೇ ಪ್ರತಿಭಟನೆಯನ್ನ ಕೈಬಿಡಿ ಅಂತ ಹೇಳಿದ್ರು. तमाम मांगे जो हमारी थी वो मान ली गई हैं, तो हम इमीडिएट इफेक्ट से प्रोटेस्टर्स से रिक्वेस्ट करते हैं कि आप विड्रॉ करें, पीसफुली अपने घर वापस जाएं और आगे की जो भी हमारी रणनीति होगी या बातचीत होगी उससे हम आपको अवगत कराएंगे. लेकिन प्रोटेस्टर से हम रिक्वेस्ट करते हैं कि इमीडिएट इफेक्ट से आप विड्रॉ करें, हमारी मांगे जो है वो मान ली गई. ಸುದ್ದಿಗೋಷ್ಠಿ ಮುಗಿಸಿ ಜಂತರ್ ಮಂತರ್ಗೆ ಆಗಮಿಸಿದ ಸಿಜೆಪಿ ವಕ್ತಾರರು ವಿದ್ಯಾರ್ಥಿಗಳು, ಯುವಕರಿಗೆ ಪ್ರತಿಭಟನೆ ಕೈಬಿಟ್ಟು ಶಾಂತಿಯುತವಾಗಿ ವಾಪಸ್ ತೆರಳುವಂತೆ ಕರೆ ನೀಡಿದ್ರು. ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರು ಜಂತರ್ ಮಂತರ್ನಿಂದ ತೆರಳಿದ್ರು. ಮತ್ತಷ್ಟು ಟೈಟ್ ಆಗಲಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆ. ಒಂದು ಕಡೆ ಸಿಜೆಪಿ ಪ್ರತಿಭಟನೆ ತಣ್ಣಗಾದ್ರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆಯನ್ನ ಇನ್ನಷ್ಟು ಬಿಗಿಗೊಳಿಸಲು ಮುಂದಾಗಿದೆ. ಇದೇ ಸೋಮವಾರ ತಿದ್ದುಪಡಿ ವಿಧೇಯಕ ಬಿಲ್ ಮಂಡನೆಗೆ ಸಿದ್ಧತೆ ನಡೆದಿದೆ. ಹಾಗಾದ್ರೆ ತಿದ್ದುಪಡಿ ವಿಧೇಯಕದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ತಪ್ಪಿತಸ್ಥರಿಗೆ ವಿಧಿಸುವ ಜೈಲು ಶಿಕ್ಷೆಯ ಅವಧಿಯನ್ನ 5 ರಿಂದ 10 ವರ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಹಾಗೆ ದಂಡದ ಮೊತ್ತ 10 ಲಕ್ಷದಿಂದ 50 ಲಕ್ಷಕ್ಕೆ ಏರಿಸಲಾಗಿದೆ. ಇನ್ನು ಪರೀಕ್ಷೆ ನಡೆಸುವ ಸೇವಾ ಸಂಸ್ಥೆಗಳಿಗೂ ವಿಧಿಸುವ ದಂಡ 1 ಕೋಟಿಯಿಂದ 5 ಕೋಟಿ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅಕ್ರಮವೆಸಗಿದ ಸೇವಾ ಸಂಸ್ಥೆಗಳ ಮೇಲಿನ ಪರೀಕ್ಷಾ ನಿರ್ಬಂಧದ ಅವಧಿ 4 ವರ್ಷಗಳಿಂದ 8 ವರ್ಷಗಳಿಗೆ ವಿಸ್ತರಣೆ ಮಾಡಿದ್ದು, ಕಂಪನಿಯ ನಿರ್ದೇಶಕರು ಅಥವಾ ಹಿರಿಯ ಅಧಿಕಾರಿಗಳ ಶಾಮೀಲಾತಿ ಸಾಬೀತಾದರೆ 3 ರಿಂದ 10 ವರ್ಷಗಳ ಜೈಲು ಶಿಕ್ಷೆ ಮುಂದುವರೆಸಿದ್ದು, ಕಂಪನಿ ಆಡಳಿತ ಮಂಡಳಿಗೆ ವಿಧಿಸುವ ದಂಡದ ಮೊತ್ತ 1 ಕೋಟಿಯಿಂದ 5 ಕೋಟಿ ರೂಪಾಯಿಗೆ ಏರಿಸಲಾಗಿದೆ. ಇನ್ನು ಸಂಘಟಿತ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ 5 ರಿಂದ 10 ವರ್ಷಗಳಿಂದ 7 ರಿಂದ 10 ವರ್ಷಗಳಿಗೆ ಹೆಚ್ಚಳ ಮಾಡಲಾಗಿದೆ. ಜೊತೆಗೆ ಸಂಘಟಿತ ಅಪರಾಧದ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ 10 ಕೋಟಿ ರೂಪಾಯಿವರೆಗೂ ದಂಡ ವಿಧಿಸುವ ಕಾನೂನು ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ತನಿಖೆಯ ಕಾಲಮಿತಿ ನೋಡೋದಾದ್ರೆ, ಎಫ್ಐಆರ್ ದಾಖಲಾದ 2 ತಿಂಗಳೊಳಗೆ ತನಿಖೆ ಪೂರ್ಣವಾಗಬೇಕು. ಪ್ರಕರಣದ ತನಿಖೆಯನ್ನ ಪೊಲೀಸರು, ಸಿಬಿಐ, ಎಸ್ಟಿಎಫ್ ನಡೆಸಬೇಕು ಎಂಬ ಅಂಶಗಳು ತಿದ್ದುಪಡಿ ವಿಧೇಯಕದಲ್ಲಿವೆ. ಪರೀಕ್ಷಾ ಅಕ್ರಮಗಳ ತನಿಖೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರಲಿದೆ. ಹಾಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಕಾರ್ಯನಿರ್ವಹಣೆ ನೋಡೋದಾದ್ರೆ,
ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಬೇಕು. ಪರೀಕ್ಷಾ ಅಕ್ರಮ ಪ್ರಕರಣಗಳ ಕುರಿತು ನಿತ್ಯ ವಿಚಾರಣೆ ನಡೆಸಬೇಕು. ಚಾರ್ಜ್ ಶೀಟ್ ಸಲ್ಲಿಕೆಯಾದ 3 ತಿಂಗಳೊಳಗೆ ವಿಚಾರಣೆ ಮುಗಿಸಬೇಕು. ಪ್ರಕರಣಗಳ ವಿಚಾರಣೆಗೆ ವಿಶೇಷ ಸರ್ಕಾರಿ ಅಭಿಯೋಜಕರ ನೇಮಕ ಮಾಡಬೇಕು ಎಂಬ ಅಂಶಗಳನ್ನು ವಿಧೇಯಕದಲ್ಲಿ ಸೇರಿಸಲಾಗಿದೆ. ಹೀಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆಯಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಲಾಗಿದೆ. ಇದರ ಜೊತೆಗೆ ಮೇಲ್ಮನವಿ ಸಲ್ಲಿಕೆಗೂ ಹೊಸ ವ್ಯವಸ್ಥೆ ಮಾಡಲಾಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತೀರ್ಪಿನ ವಿರುದ್ಧ ಹೈಕೋರ್ಟ್ನ 2 ನ್ಯಾಯಾಧೀಶರ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ. ತೀರ್ಪು ಬಂದ 30 ದಿನಗಳ ಒಳಗೆ ಮೇಲ್ಮನವಿ ಅರ್ಜಿ ಸಲ್ಲಿಸೋದು ಕಡ್ಡಾಯ. ಮೇಲ್ಮನವಿ ಸ್ವೀಕೃತವಾದ 3 ತಿಂಗಳ ಒಳಗಾಗಿ ಹೈಕೋರ್ಟ್ ಅಂತಿಮ ತೀರ್ಪು ನೀಡಬೇಕು ಅನ್ನೋದು ತಿದ್ದುಪಡಿ ಕಾಯ್ದೆಯಲ್ಲಿರುವ ಅಂಶವಾಗಿದೆ. ಬ್ಯೂರೋ ರಿಪೋರ್ಟ್, TV9.